ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ತಿಳಿ ಸಾರು. ತಿಳಿ ಸಾರು ಪೌಡರ್ ಹೇಗೆ ಮಾಡೋದು ಅಂತ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ಪೌಡರ್ ಇಟ್ಕೊಂಡು ಈಗ ತಿಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಸಿಂಪಲ್ಲು, ಬೇಗನೆ ಆಗೋಗುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ಒಂದು ಕಪ್ ಆಗೋಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಬೇಳೆ, ಒಂದು 2 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ರೆಂಬೆ ಆಗೋಷ್ಟು ಕರಿಬೇವು ಸೊಪ್ಪು, ಮತ್ತು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನು, ಬೆಲ್ಲ ಒಂದು ಇಂಚ್ ತೊಗೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿ ಒಗ್ಗರಣೆಗೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಸಾಸಿವೆ 2 ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಮತ್ತು ತಿಳಿ ಸಾರಿನ ಪೌಡ್ರ್ ಇದು ಒಂದು 2 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ ಆಗೋಷ್ಟು ಎಣ್ಣೆ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆನ ನಾನು ಎಣ್ಣೆಗೆ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಕುಕ್ಕರ್ಗೆ ನಾನು ಬೇಳೆನ ಹಾಕ್ತಾಯಿದ್ದೀನಿ. ನಿಮಗೆ ಬೇಳೆ ಅಳತೆ ಗೊತ್ತಾಗಲ್ಲ ಅಂದರೆ ಕೈಯಲ್ಲಿ ಒಂದು ಇಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೂ ಗೊತ್ತಾಗಿಲ್ಲ ಅಂದರೆ ಒಂದು ಟೀ ಕುಡಿಯೋ ಲೋಟ ಆಗೋಷ್ಟು ಹಾಕ್ಕೊಳ್ಳಿ. ಸೊ ನೀವು ಮನೇಲಿ ಸಾಂಬಾರು ಮಾಡೋದಾದರೆ ಬೇಳೆ ಬೇಯಿಸ್ತಿರಲ್ಲ ಪಾತ್ರೆಯಲ್ಲಿ, ಆ ನೀರು ಇಟ್ಕೊಂಡು ಕೂಡ ತಿಳಿ ಸಾರು ಮಾಡ್ಬೋದು. ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಬೇಳೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಹಾಕಿದ್ದೀನಿ, ಸುಮಾರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕಿ ಅದಕ್ಕೆ ಅರಿಶಿನ, ಟೊಮೊಟೊ, ಕರಿಬೇವು ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಯಾಕಂದರೆ ನೆಕ್ಸ್ಟು ಮತ್ತೆ ಒಗ್ಗರಣೆ ಹಾಕಿದ ಮೇಲೆ ಹಾಕಬೇಕಾಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಹಾಕಿ ಸುಮಾರು ಒಂದು 3 ರಿಂದ 4 ವಿಸಿಲ್ ಬಿಟ್ಕೊಂಡಿರ್ತೀನಿ. ಚೆನ್ನಾಗಿ ಬೇಳೆ ಎಲ್ಲ ಬೇಯಬೇಕು. ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ನೋಡಿ, ಚೆನ್ನಾಗಿ ನುಣ್ಣಗೆ ಬೆಂದಿದೆ. ಇದನ್ನು ನೀವು ಬೇಕಂದರೆ ಮಿಕ್ಸಿಯಲ್ಲಿ ಕೂಡ ಇದನ್ನು ರುಬ್ಕೋಬೋದಾದ, ಮಿಕ್ಸಿಯಲ್ಲಿ ರುಬ್ಬೋಕ್ಕಲ್ಲ, ಟೈಮ್ ಆಗಲ್ಲ. ಈ ಥರ ಮಸಿಯೋದ್ರಲ್ಲಿ ಚೆನ್ನಾಗಿ ಮಸ್ತಿಬಿಡ್ತೀನಿ ನಾನು. ಆ ಟೊಮೊಟೊ, ಕರ್ಬೇವು ಸೊಪ್ಪು ಫ್ಲೇವರ್ ಅದೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ತಿಳಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೋದು. ನೀವು ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇದೇ ನೀರನ್ನ ನೀವು ಮಕ್ಕಳು ಕೂಡ ಅನ್ನದಲ್ಲಿ ತಿನ್ನಿಸ್ಬೋದು, ಬಿಸಿ ಬಿಸಿ ಅನ್ನಕ್ಕೆ ತಿನ್ನಿಸ್ಬೋದು. ಸೊ ಒಂದು 6 ತಿಂಗಳು 7 ತಿಂಗಳು ಮಕ್ಕಳು ಕೂಡ ಈ ತಿಳಿ ಸಾಂಬಾರಲ್ಲಿ ಅನ್ನನ ಊಟ ಮಾಡಿಸಿ ಚೆನ್ನಾಗಿ ಜೀರ್ಣ ಆಗುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಮದುವೆ ಮನೆಗಳಲ್ಲಿ ಭಟ್ರುಗಳು ಇದೇ ಥರ ಸಿಂಪಲಾಗಿ ತಿಳಿ ಸಾರು ಮಾಡಿಬಿಡ್ತಾರೆ. ಸೊ ಅದನ್ನು ನೋಡೋಕ್ಕೆ ಟೇಸ್ಟ್ ರಸಮ್ ಥರನೇ ಇರುತ್ತೆ. ಅದು ತಿಳಿ ಸಾರು. ಅವರು ಇದೇ ಥರ ಸಾಂಬಾರು ಪುಡಿ ಕೂಡ ಮಾಡಿಟ್ಕೊಂಡಿರ್ತಾರೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತಿಳಿ ಸಾರಿನ ಪುಡಿ. ಈಗ ಒಗ್ಗರಣೆಯಲ್ಲಿ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಇದಕ್ಕೆ ನೀವು ಟೊಮೊಟೊನ ಬೇಳೆ ಜೊತೆ ಬೇಯಿಸೋದಕ್ಕಿಂತ ಒಗ್ಗರಣೆಯಲ್ಲಿ ಕೂಡ ನೀವು ಹಾಕ್ಬೋದು. ಬೇಳೆನಲ್ಲಿ ಬೆಂದರೆ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈಗ ಬೇಳೆ ಬೇಯಿಸಿರೋ ನೀರು ಹಾಕ್ತಾಯಿದ್ದೀನಿ. ಮತ್ತು ನಾನು ಹೇಳ್ದಂಗೆ ನಿಮಗೆ ಸಪ್ರೇಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಮನೇಲಿ ಸಾಂಬಾರಿಗೆ ಬೇಳೆ ಕುಕ್ಕರಲ್ಲಿ ಇಟ್ಟಿರ್ತೀರಲ್ಲ, ಅಂಥ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕು ತಿಳಿ ಸಾರಿಗೆ ಅಷ್ಟು ಬೇಳೆ ನೀರು ಎತ್ತಿಟ್ಕೊಂಡು ಕೂಡ ಈ ಥರ ಮಾಡ್ಕೋಬೋದು. ಮತ್ತು ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕಿ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಇದೇ ಸಾರನ್ನ ನೀವು ಬಾಣಂತಿಯರಿಗೆ ಕೂಡ ಕೊಡ್ಬೋದು, ಯಾಕಂದರೆ ಖಾರ ಅಷ್ಟೊಂದಿರಲ್ಲ. ಅಂದರೆ ತಿಳಿ ಸಾರಿನ ಪುಡಿ ಹಾಕದೆ ಕೊಡಬೇಕು. ಸೊ ತಿಳಿ ಸಾಂಬಾರು ಪುಡಿ ಹಾಕಿದ್ರೆ ಖಾರ ಇರುತ್ತಲ್ವ, ಅದಕ್ಕೋಸ್ಕರ ಹೀಗೆ ಈ ಥರನೇ ಕೊಡ್ಬೋದು, ಲೈಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಸೊ ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ರುಚಿ ಇರಲ್ಲ. ಮತ್ತು ನೋಡಿ, ತಿಳಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಸುಮಾರು ಒಂದು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಖಾರದ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ ನಾನು. ತಿಳಿ ಸಾಂಬಾರು ಪುಡಿಯಲ್ಲೇ ಖಾರ ಇರುತ್ತೆ. ಆಲ್ರೆಡಿ ನಾನು ತುಂಬ ವೆರೈಟಿ ರಸಮ್ಗಳು ಬಿಟ್ಟಿದ್ದೀನಿ, ಸಾಂಬಾರುಗಳು ಬಿಟ್ಟಿದ್ದೀನಿ, ನಾಷ್ಟಗಳು ಬಿಟ್ಟಿದ್ದೀನಿ. ನೋಡಿ, ತುಂಬ ನಮ್ಮ ಚಾನಲ್ನ ಚೆಕ್ ಮಾಡಿ ಗೊತ್ತಾಗುತ್ತೆ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಸೊ ಕೊತ್ತಂಬರಿನೂ ಹಾಕಿದ್ದೀನಿ ಬೇಯೋದಕ್ಕೆ. ಈಗ ಚೆನ್ನಾಗಿ ಕುದೀತದೆ. ಸುಮಾರು ಒಂದು 10 ನಿಮಿಷ ಕುದಿಸಿ ಒಳ್ಳೆ ಘಮ ಬರುತ್ತೆ, ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಈ ತಿಳಿ ಸಾಂಬಾರಲ್ಲಿ ನೀವೇನಾದರೂ ಊಟ ಮಾಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಮಕ್ಕಳು ಕೂಡ ಕೊಡ್ಬೋದು ಇದನ್ನು ಚೆನ್ನಾಗಿ. ಅಷ್ಟೊಂದು ಖಾರ ಇರಲ್ಲ. ಸೊ ಬೆಲ್ಲ ಎಲ್ಲ ಹಾಕಿದ್ದೀರಲ್ಲ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನು ಹೇಳ್ದಂಗೆ ಮದುವೆ ಮನೆಗಳಲ್ಲಿ ಕೂಡ ಇದೇ ಥರ ತಿಳಿ ಸಾಂಬಾರೇ ಮಾಡಿರ್ತಾರೆ. ತುಂಬ ಟೇಸ್ಟಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ನಾನು ಒಂದು ಸರ್ವಿಂಗ್ ಬೇಕಿಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಪ್ಳನೋ ಏನಾದರೂ ನಂಚ್ಕೊಳ್ಳೋಕ್ಕೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನೋಡ್ದಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮನೆಯಲ್ಲೇ ತಿಳಿ ಸಾರು ಮಾಡೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.